ಹಾಲಿನದ್ದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ 2 ಡೇಸಿದು ವ್ಲಾಗ್ ಇದೆ, ಮಂಡೇನು ಆಮೇಲೆ ಟ್ಯೂಸ್ಡೇದು. ಸೊ 2 ದಿವಸದ ವ್ಲಾಗ್ ಇದೆ ನನಗೆ ಇದರಲ್ಲಿ. ಸೊ ನಾನು ನಿನ್ನೆ ಟ್ಯೂಸ್ಡೇ ವ್ಲಾಗ್ ಹಾಕಿಲ್ಲ, ಮಂಡೇ ಹಾಕ್ಕೊಂಡಿದ್ದೀನಿ. ಬಟ್ ಮಂಡೇದು ಕಂಟಿನ್ಯೂಷನ್ ವ್ಲಾಗ್ ಇದೆಯಲ್ವ, ಅದನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಅಂದರೆ ಮಂಡೇ ಮಾರ್ನಿಂಗ್ ಒಂದು ಗ್ಲಾಸ್ ಒಳ್ಳೆ ಕೋಲ್ಡ್ ಆಗಿರುವಂತಹ ನೀರಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಏನಾದರೂ ಕುಡಿಬೇಕು, ಬಟ್ ಇವಾಗಿನ ಶೆಕೆಗೆ ಗೊತ್ತಿದೆಯಲ್ವ, ಜಾಸ್ತಿಯಾಗಿ ಬಿಸಿ ಐಟಮ್ಸ್ಗಳು ಏನೂ ಕುಡಿಯೋದಕ್ಕೇ ಆಗಲ್ಲ. ಎಷ್ಟೇ ಆದ್ರೂ ತಣ್ಣಗಿರೋದೇ ಬೇಕು. ರಾತ್ರಿ 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ ಯಾವ ಟೈಮಿಗೂ ಎದ್ರೂ ಕುಡಿಯೋದೇ ಫ್ರಿಜ್ಜಿಂದ ತೆಗೆದು ನೀರು ಕುಡಿಯೋದು, ಯಾಕಂದರೆ ಅಷ್ಟೊಂದು ಸೆಕೆ ಇದೆ. ಸೊ ಸಂಡೇ ನೈಟ್ ನಾನು ಬಿರಿಯಾನಿ ಮಾಡಿದ್ನಲ್ಲ, ಸೊ ಅದೂ ಇದೆ. ಸೊ ಅದನ್ನೇ ಇಲ್ಲಿ ನಾನು ಬೆಳಿಗ್ಗೆ ಬಿಸಿ ಮಾಡ್ಕೋತಾ ಇದ್ದೀನಿ. ನನಗೊಬ್ಳಿಗೇನೆ ಅಲ್ವಾ, ಮಕ್ಕಳು ಮನೆಯಲ್ಲಿದ್ದಾರೆ, ನಾನು ಒಬ್ಬಳೇ ಇರೋದು. ಸೊ ಹಾಗಾಗಿ ಹಸ್ಬೆಂಡನ್ನು ಡ್ಯೂಟಿ ಹೋಗಿದ್ದಾರೆ, ಗೊತ್ತಿದೆಯಲ್ವ, ಅವರು ಬೆಳಿಗ್ಗೆ ಡ್ಯೂಟಿ ಹೋಗುವಾಗ ಏನು ಬ್ರೇಕ್ಫಾಸ್ಟ್ ಏನು ತಿನ್ನಲ್ಲ. ಸೊ ಅದಕ್ಕೋಸ್ಕರ ನನಗೊಬ್ಳಿಗೋಸ್ಕರ ಯಾಕೆ ಮಾಡಬೇಕು ಅಂತೇಳಿ ರಾತ್ರಿದೇ ಇತ್ತು. ಸೊ ಅದನ್ನೇ ಇಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವಾಗ ನಾನು ಅಮ್ಮನ ಮನೆ ಹೋಗ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನೋಡಿ, ಇದೊಂದು ಎಲೆ ಕಾಣಿಸ್ತು. ಇದು ನಾನು ತುಂಬ ಕಡೆ ಕೇಳಿದ್ದೆ, ವೀಡಿಯೋಸಲ್ಲೆಲ್ಲ ನೋಡಿದ್ದೆ. ಆಯುರ್ವೇದಿಕ್ ಇದು ಕಾಲು ನೋವು ಬರುತ್ತಲ್ವ, ಅದಕ್ಕೆ ಇದನ್ನು ಇಟ್ಟರೆ ಕಾಲು ನೋವು ಕಮ್ಮಿ ಆಗುತ್ತೆ ಅಂತೇಳಿ ನಾನು ಇಷ್ಟರ ತನಕ ಟ್ರೈ ಮಾಡ್ಕೊಂಡಿಲ್ಲ. ತುಂಬ ಜನ ಹೇಳೋದು ಕೇಳಿದ್ದೀನಿ. ಸೊ ಯಾರಿಗಾದರೂ ಕಾಲು ನೋವು ಅಂದರೆ ಕಾಲಿದು ಅಡಿ ಕಾಲಿದೆಯಲ್ವ, ಅಲ್ಲಿ ನೋವಿದ್ರೆ ಚಪ್ಪಲಿ ಒಳಗಡೆ ಎಲ್ಲ ಇದನ್ನು ಹಾಕೋಬೇಕಂತೆ, ಕಾಲು ನೋವು ಆಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಬೇಕು. ಸೊ ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ಹಾಗೆಯೇ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ಇವಾಗ ಈ ಕೊಬ್ಬರಿ ಇದೆಯಲ್ವ, ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಕಟ್ ಮಾಡೋದೇ ಒಂದು ರಿಸ್ಕ್ ಅಂತಲೇ ಹೇಳ್ಬೋದು. ತುಂಬಾ ಕಷ್ಟ ಇದು ಕಟ್ ಮಾಡೋದಕ್ಕೆ. ಗಟ್ಟಿ ಇರುತ್ತಲ್ವ, ತೆಂಗಿನಕಾಯಿ ತುರಿತಾರಲ್ವಲ್ಲ, ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಕಟ್ ಮಾಡೋದಕ್ಕೆ. ಇದು ಯಾಕೆ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ, ನಾನು ಹಬ್ಬದಲ್ಲೇ ಮಾಡಿದ್ನಲ್ಲ, ರಂಜಾನಲ್ಲಿ ತೋರಿಸಿದ್ದೆ ರೆಸಿಪಿ, ಚಟ್ಟಿ ಪತ್ರ ಅಂತೆಲ್ಲ ಹೇಳಿ ತೋರಿಸಿದ್ನಲ್ಲ. ಸೊ ಅದನ್ನು ಇವಾಗ ಇವತ್ತು ಮಾಡೋಣ ಅಂಥೇಳಿ. ಯಾಕೆಂದರೆ ನನ್ನ ತಂಗಿ ಹಸ್ಬೆಂಡು ಅವರು ಕುವೈಟಿಗೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಹೋಗುವಾಗ ಏನಾದರೂ ಮಾಡಿ ಕೊಡಬೇಕಲ್ವ ಅಂತೇಳಿ, ಅಂದರೆ ಊರಲ್ಲಿರೋರಿಗೆ, ಊರಲ್ಲಿ ಇರ್ತಾರಲ್ವ, ಅವರು ಹೊರಗಡೆ ದೇಶಗಳಿಗೆ ಹೋಗ್ತಾರಲ್ವ, ಅವರಿಗೆ ಊರಿದು ಐಟಮ್ಸ್ಗಳನ್ನೆಲ್ಲ ಮಾಡಿ ಕೊಡ್ತಾರೆ. ಸೊ ಅದೇ ಥರ ನಾನು ಇಲ್ಲಿ ಮಾಡಿ ಕೊಡೋಣ ಅಂಥೇಳಿ ನೋಡಿ, ಇವಾಗ ಇದನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ತುಂಬಾ ಕೆಲಸ ಆಯಿತು, ಒಂದು ಅರ್ಧ ಗಂಟೆ ಜಾಸ್ತಿನೇ ಹಿಡ್ಕೊಳ್ತು ಇದನ್ನು ತೆಳುವಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆ ಅದಕ್ಕೊಂದು ಕಾಯಿನೂ ಬೇಕು, ಅಂದರೆ ತೆಂಗಿನಕಾಯಿ ಇದೆಯಲ್ವ, ಹಸಿ ಕಾಯಿ, ಅದೂ ಬೇಕು. ಸೊ ಅದನ್ನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನನಗಿದ್ರದ್ದು ನೀರು ಇದೆಯಲ್ವ, ತೆಂಗಿನಕಾಯಿದು ನೀರು ತುಂಬಾ ಇಷ್ಟ. ಸೊ ಅದನ್ನು ಇಲ್ಲಿ ಕುಡಿತಾ ಇದ್ದೀನಿ. ಸೊ ಇವಾಗ ಇದನ್ನು ಏನು ಗ್ರೈಂಡ್ ಮಾಡಿ ತಗೋತೀನಿ, ಅಂದರೆ ತುರಿದು ತಗೋತೀನಿ ಇದನ್ನು, ಕಾಯನ್ನು. ಇದು ಮಂಗಳೂರು ಕಡೆದು ಏನು ಒಂದು ಮಿಷಿನ್ ಅಂತಲೇ ಹೇಳ್ಬೋದು. ಬೇರೆ ಕಡೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಮಂಗಳೂರು ಕಡೆ ಫಸ್ಟಿಗೆಲ್ಲ ಜಾಸ್ತಿ ಇತ್ತು. ಇವಾಗೂ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ಈ ಥರ ಗ್ರೈಂಡರನ್ನು. ಒಂದೊಂದು ಮನೆಗಳಲ್ಲಿ ಇದೆ. ನಮ್ಮ ಅಮ್ಮನಿಗೆ ಏನಿಲ್ಲ ಅಂದ್ರೂ ಇದೊಂದು ಗ್ರೈಂಡರ್ ಬೇಕೇ ಬೇಕು. ಸೊ ಇಲ್ಲಿ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಕಾಯೆಲ್ಲ ಹಾಕಿ ಚೆನ್ನಾಗಿ, ನಾನು ಅದರ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಇದರಲ್ಲಿ ನಾನು ರೆಸಿಪಿ ಏನು ಶೇರ್ ಮಾಡಿಲ್ಲ. ಸೊ ಇಲ್ಲಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೌದೆ ಒಲೆ ಹತ್ರ ನಿಂತಿರೋದು, ತುಂಬಾ ಏನು ಹೀಟ್ ಆಗ್ತಾಯಿತ್ತು. ಆದ್ರೂ ಇದಕ್ಕೆ ಗ್ಯಾಸ್ ಎಲ್ಲ ಜಾಸ್ತಿ ಹೋಗುತ್ತಲ್ವ ಅಂತೇಳಿ ಸೌದೆ ಒಲೆಯಲ್ಲೇ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇದಕ್ಕೆ ನಾನು ಎಳ್ಳು ಹಾಕಿಲ್ಲ. ಮನೆಯಲ್ಲಿ ಸ್ವಲ್ಪ ಪ್ರೆಗ್ನೆಂಟ್ಗಳಿದ್ದರೆ ಎಳ್ಳು ಹಾಕಬಾರ್ದು ಅಂತ ಹೇಳ್ತಾರೆ, ಎಳ್ಳು ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಳ್ಳು ಹಾಕಿಲ್ಲ, ಬರೀ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಸಾಯಂಕಾಲ ಆಗುವಾಗ ಸ್ವಲ್ಪ ಕ್ಲೈಮೇಟೂ ಫುಲ್ಲು ಚೇಂಜ್ ಆಗಿಬಿಡ್ತು. ಜೋರಾಗಿ ಗಾಳಿ ಬಂತು, ಮಳೆ ಬರ್ಬೋದು ಅಂದ್ಕೊಂಡ್ವಿ, ಬಟ್ ಜಾಸ್ತಿ ಏನು ಬಂದಿಲ್ಲ, ಒಂಚೂರು ಮಳೆ ಬಂತು ಅಷ್ಟೇ. ಆಮೇಲೆ ಜಾಸ್ತಿ ಚೆನ್ನಾಗಿ ಗಾಳಿ ಬಂತು. ಹಾಗಾಗಿ ರಾತ್ರಿ ಒಂಚೂರು ಏನು ಕೂಲಾಗಿತ್ತು, ಜಾಸ್ತಿ ಏನಲ್ಲ, ಒಂದು ಸ್ವಲ್ಪ ಕೂಲ್ ಥರ ಇತ್ತು. ನೋಡಿ, ಕ್ಲೈಮೇಟೇ ಫುಲ್ಲು ಚೇಂಜ್ ಬಿಟ್ಟಿತ್ತು ಇಲ್ಲಿ ಫ್ರೈಯಿಂಗ್ ಪ್ರೊಸೆಸ್ ಇನ್ನೂ ನಡೀತಾ ಇದೆ. ಗೊತ್ತಿದೆಯಲ್ವ, ಟೈಮ್ ಜಾಸ್ತಿ ತಗೊಳ್ಳುತ್ತೆ ಈ ಥರದಕ್ಕೆಲ್ಲ. ಬೇಗ ಅದು ಅರ್ಧ ಗಂಟೆಯಲ್ಲಿ ಏನಾಗೋದಲ್ಲ, ನಮಗೆ 2 ಗಂಟೆ ಬೇಕಾಯಿತು ಅದನ್ನೆಲ್ಲ ಫ್ರೈ ಮಾಡಿ ತಗೊಳ್ಳೋದಕ್ಕೆ. ಸೊ ಹಾಗೆಯೇ ನೈಟಿಗೆ ಅಂತೇಳಿ ಇಲ್ಲಿ ಏನು ಚಿಕನ್
ಟಿಕ್ಕ ಇದೆಯಲ್ವ ಅದನ್ನು ತಗೊಬಂದಿದ್ರು. ಚಿಕನ್ ಟಿಕ್ಕ, ಆಮೇಲೆ ಶವರ್ಮದು ಬ್ರೆಡ್ ಬರುತ್ತಲ್ವ ಅದು, ಮಯನೀಸ್, ಆಮೇಲೆ ಗ್ರೀನ್ ಚಟ್ನಿ, ಅದರದ್ದು ಪಿಕಲ್ಸ್ ಎಲ್ಲ ಬರುತ್ತಲ್ವ, ಸೊ ಅದನ್ನೆಲ್ಲ ತಗೊಬಂದಿದ್ರು. ಅದನ್ನೆಲ್ಲ ತಿಂದ್ಕೊಂಡು ಸೊ ಇವಾಗ ನಾನು ರಾತ್ರಿ ಆಗಿಬಿಟ್ಟಿತ್ತು, ಇವಾಗ 10 ಗಂಟೆ ಆಗಿದೆ ಆಲ್ಮೋಸ್ಟ್. ಸೊ ಇವಾಗ ಏನು ನಮ್ಮ ಮನೆಗೇ ಹೋಗ್ತೀನಿ ನಾನು ಮಲ್ಗೋದಕ್ಕೆ ಅಂತೇಳಿ. ಇಲ್ಲಿ ಜಾಗ ಸಾಕಾಗಲ್ಲ, ಒಂದು 2 ರೂಮ್ ಇರೋದಲ್ವ ಅಮ್ಮನ ಮನೇಲಿ. ಸೊ ಹಾಗಾಗಿ ಕೆಲವರು ರೂಮಲ್ಲಿ ಮಲ್ಕೋತಾರೆ, ಕೆಲವರು ಹಾಲಲ್ಲಿ ಮಲ್ಕೋತಾರೆ. ಸೊ ಆವಾಗ ಏನು ಜಾಗ ಏನು ಸಾಕಾಗಲ್ಲ ಅಂತೇಳಿ ನಾನಿಲ್ಲಿ ಅಮ್ಮನ ಮನೆಗೇ ನನ್ನ ಮನೆಗೇ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಇದು ಮಂಗಳವಾರ ದಿವಸ, ಮಂಗಳವಾರ ಬೆಳಿಗ್ಗೆನೇ ತುಂಬಾ ಬಿಸಿಲಿತ್ತು. ಹಾಗೆಯೇ ಬಟ್ಟೆನೂ ತೊಳೆಯೋದಕ್ಕೆ ಹಾಕಿದ್ದೀನಿ. ಹಾಗೆಯೇ ಚಪಾತಿಗೂ ಹಿಟ್ಟು ಕಲಸಿಟ್ಟಿದ್ದೀನಿ. ಹಾಗೆಯೇ ಮೊಟ್ಟೆನೂ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಮೊಟ್ಟೆದು ಏನೋ ಗಸಿ ಥರ ಮಾಡ್ಕೊಳ್ಳೋಣ ಅಂತೇಳಿ. ಇದರದ್ದು ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು, ಸಿಂಪಲ್ಲಾಗಿ ಮಾಡೋದು. ಈರುಳ್ಳಿ ಟೊಮೆಟೊನೆಲ್ಲ ಫ್ರೈ ಮಾಡ್ಕೊತೀನಿ. ನಂತರ ಮಸಾಲ ಪುಡಿಗಳೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ನಂತರ ಬೇಯಿಸಿರುವಂತಹ ಮೊಟ್ಟೆನ ಕ್ಯೂಬ್ ಮಾಡಿ ಹಾಕ್ಕೋತೀನಿ ಅಷ್ಟೇ. ಸೊ ಇವತ್ತು ನೈಟು ನನ್ನ ತಂಗಿ ಹಸ್ಬೆಂಡಿಗೆ ಏನು ಬಸ್ ಇರೋದು, ಅವರು ಇಲ್ಲಿಂದ ಕೊಚ್ಚಿ ಹೋಗಬೇಕು. ಸೊ ಹಾಗಾಗಿ ತಲಪಾಡಿ ಇದೆಯಲ್ವ ಅಲ್ಲಿಂದ ಬಸ್ ಇರೋದು. ಅಲ್ಲಿಂದ ಕೊಚ್ಚಿ ಹೋಗಿ, ಕೊಚ್ಚಿಯಿಂದ ನಾಳೆ ಅಂದರೆ ಬುಧವಾರ ಮಧ್ಯಾಹ್ನ ಅಲ್ಲ, ಸಂಜೆ 6 ಗಂಟೆಗೇನೋ ಫ್ಲೈಟ್ ಇರೋದು. ಬಟ್ ಏರ್ಪೋರ್ಟ್ ಒಳಗಡೆ 2 ಗಂಟೆಗೇನೋ ಹೋಗಬೇಕು ಅಂತೇಳಿ. ಇವಾಗಂತೂ ಏನು ಫ್ಲೈಟಿದು ರೇಟೆಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇವರಿಗೆ ಎಷ್ಟು 80,000 ಏನೋ ಆಗಿದೆಯಂತೆ ಫ್ಲೈಟ್ ಟಿಕೆಟ್. ಸೊ ತುಂಬಾ ಎಕ್ಸ್ಪೆನ್ಸಿವ್. ಆಗ ಹೋಗದೆ ಇರೋದಕ್ಕೂ ಆಗಲ್ಲ, ಯಾಕೆಂದರೆ ಹೊರಗಡೆ ದುಡಿಯೋರಿಗೆ ಇಲ್ಲಿ ಏನು ಕೆಲಸ ಮಾಡೋಕ್ಕೂ ಸರಿ ಆಗಲ್ಲ. ಸೊ ಅವ್ರಿಗೆ ಅಲ್ಲೇ ಸೆಟ್ ಆಗಿರುತ್ತೆ. ಆಮೇಲೆ 3 ತಿಂಗಳಿಗೋಸ್ಕರ ಬರೋದು, ಇಲ್ಲಿ ಏನು ಕೆಲಸಕ್ಕೆ ಹೋಗೋದು ಅಂತೇಳಿ. ಆಮೇಲೆ ವೀಸಾದಲ್ಲಿ ಟೈಮಿಂಗ್ಸ್ ಈ ಥರ ಇರುತ್ತಲ್ವ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅವ್ರಿಗೇ ಗೊತ್ತಿರೋದು. ಸೊ ಹಾಗಾಗಿ ಟಿಕೆಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತೇಳಿ ಟಿಕೆಟ್ ಮಾಡಿ ಇವಾಗ ಏನು ಇವತ್ತು ನೈಟು ಹೋಗ್ತಾರೆ. ಎಲ್ರಿಗೂ ಅದೇ ಒಂದು ಬೇಜಾರು, ಯಾಕೆಂದರೆ ಯಾರೂ ಇಲ್ಲ ಅಲ್ಲಿ. ಅಪ್ಪ ಅಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಈ ಥರ ಯಾರೂ ಇರಲ್ಲ ಅಲ್ಲಿ, ಒಬ್ಬರೇ ಇರಬೇಕು ಫ್ರೆಂಡ್ಸ್ಗಳ ಜೊತೆಗೆ ಅಂತೇಳಿ. ಏನೋ ಒಂದು ನಮ್ಮ ಅಮ್ಮಂತೂ ತುಂಬಾ ಬೇಜಾರು ಮಾಡ್ಕೋತಾ ಇದ್ರು, ಹೋಗ್ತಾ ಇದ್ದಾರೆ ಅಂತೇಳಿ. ಇಷ್ಟರ ತನಕ ಏನು ಫ್ಲೈಟ್ ಟಿಕೆಟಿಗೆ ಟ್ರೈ ಮಾಡ್ಕೋತಾ ಇದ್ವಿ. ಆವಾಗ ನಮ್ಗೆ ಅಷ್ಟೊಂದು ಅನಿಸಿಲ್ಲ. ಬಟ್ ಫ್ಲೈಟ್ ಟಿಕೆಟ್ ಆದ ತಕ್ಷಣ ಹೋಗೋ ಡೇಟ್ ಫಿಕ್ಸ್ ಆಯ್ತಲ್ವ, ಆವಾಗ ತುಂಬಾ ಬೇಜಾರು ಮಾಡ್ತಾಯಿದ್ರು. ಇಷ್ಟು ದಿವಸ ಇದ್ನಲ್ವ, ಇವಾಗ ಹೋಗ್ತಿದ್ದಾರಲ್ವ ಅಂತೆಲ್ಲ ಹೇಳಿ. ಅದು ಅವ್ರಿಗಂತಲ್ಲ ಎಲ್ರಿಗೂ ಅಷ್ಟೇ ಏನೋ ಒಂಥರ ಬೇಜಾರು. ಅದು ನಮಗೆ ಏನು ನಾವು ಹೇಳ್ತೀವಿ ಬಾಯಲ್ಲಿ ಅಷ್ಟೇ, ಬಟ್ ಅದರದ್ದು ಪೇಯ್ನ್ ಇದೆಯಲ್ವ ಅವ್ರಿಗೇ ಗೊತ್ತಾಗೋದು. ಯಾರು ಹೋಗ್ತಾರೆ ಅವ್ರಿಗೂ ಅವ್ರ ಹೆಂಡತಿ, ಯಾರು ಮಕ್ಳು ಇರ್ತಾರಲ್ಲ ಅವ್ರಿಗೇ ಗೊತ್ತಾಗೋದು. ಸೊ ಇವತ್ತು ಮಧ್ಯಾಹ್ನ ನಾನು ಅಮ್ಮನ ಮನೆಯಲ್ಲೇ ಏನು ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೆ. ಮಧ್ಯಾಹ್ನದ ಊಟ ನಮ್ಮ ಅಮ್ಮನ ಮನೇಲಿ ಆಗ್ತಾಯಿದೆ. ಇಲ್ಲಿ ಬೇಳೆ ಸಾರು ಮಾಡಿದರು. ಸೊ ಅದ್ರ ಜೊತೆಗೆ ಫಿಶನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೇನೆ ಇದು ನೈಟ್ ಇದು, ನಂತರ ನಾನು ವೀಡಿಯೋಸ್ ಮಾಡಿಲ್ಲ. ಇದು ನೈಟ್ ಇದು 8:15ಗೆ ಬಸ್ ಇರೋದು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಡಿನ್ನರನ್ನು ಮಾಡ್ಕೋತಾ ಇದ್ದೀವಿ ಇಲ್ಲಿ. ನಾವೆಲ್ಲ ಮಾಡಿಲ್ಲ, ನಮ್ಮಪ್ಪ ತಂಗಿ ಹಸ್ಬೆಂಡ್ ಅವರೆಲ್ಲ ಮಾಡಿದರು. ಸೊ ಇವಾಗ ಹೋಗೋ ಟೈಮ್, ಎಲ್ಲರಿಗೆ ಕೈ ಕೊಟ್ಟು ಏನು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ. ಮೊಬೈಲ್ ಬಿ ತುಂಬಾ ಎಮೋಷ್ನಲ್ ಆಗಿಬಿಟ್ಟಿತ್ತು ನನಗೆ ಆ ವಿಡಿಯೋ ನೋಡಿ. ಇವಾಗ ವಾಯ್ಸ್ ಹಾಕುವಾಗ ನನಗೇ ಇವಾಗಲೇ ಏನೋ ಒಂಥರ ಬೇಜಾರಾಗ್ತಾ ಇದೆ. ಸೊ ಇವಾಗ ಅವರು ಆಲ್ಮೋಸ್ಟ್ ಏನು ಕೊಚ್ಚಿ ರೀಚ್ ಆಗಿರ್ಬೋದು. ತುಂಬಾ ಬೇಜಾರಾಗ್ತಾಯಿದ್ದು. ನಮ್ಮಮ್ಮ ಅಂತೂ ಯಾವುದೇ ಅಳಿಯಂದ್ರನ್ನಾಗಲಿ ಏನು ಅಳಿಯಂದ್ರ ಥರ ನೋಡ್ತಾ ಇಲ್ಲ, ಯಾಕೆಂದರೆ ಅವ್ರಿಗೆ ಗಂಡು ಮಕ್ಕಳಿಲ್ವಲ್ಲ. ಸೊ ಹಾಗಾಗಿ ಅವರು ಅಳಿಯಂದ್ರ ಥರ ನೋಡಲ್ಲ, ಎಲ್ಲರೂ ಏನು ತನ್ನ ಸ್ವಂತ ಮಕ್ಳ ಥರನೇ ನೋಡ್ತಾರೆ. ಸೊ ತುಂಬಾ ಏನು ಬೇಜಾರು ಮಾಡಿದರು ನಮ್ಮಮ್ಮಂತೂ.
ಸೊ ಇವಾಗ ಏನು ನಾವು ತಲಪಾಡಿಗೆ ಬಂದಿದ್ದೀವಿ. ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ಕೋತಾ ಇದ್ವಿ. ಎಲ್ಲರೂ ಬಂದಿದ್ದೀವಿ, ನನ್ನ ತಂಗಿ ಒಬ್ಳು ಬಂದಿಲ್ಲ, ಒಬ್ಳು ತಂಗಿ ಇದ್ದಾಳೆ ಅವಳು ಬಂದಿಲ್ಲ. ಆಮೇಲೆ ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ಕೋತಾ ಇದ್ದೀವಿ. ನೀವು ಕೊಂಡ್ಲಿ உள்ளாங்கள வேற எங்க காட்டுற வந்துட்டு ಅಲಿನದು ನನ್ನ ಮಗಳು ಅಳು ಬರಲ್ಲ ಅಂತಲೇ ಹೇಳ್ತಾ ಇದ್ಲು, ಅಂದರೆ ದೊಡ್ಡವಳು. ಆಮೇಲೆ ಅವ್ರು ಹೋಗಿ ಬಸ್ಸಲ್ಲಿ ಕೂತಿದ್ರಲ್ವ, ಆವಾಗಂತವಳಿಗೆ ತುಂಬಾ ಅಳು ಬಂದುಬಿಡ್ತು, ತುಂಬಾ ಬೇಜಾರಾಯಿತು ಅವಳಿಗೆ. ಯಾಕೆಂದರೆ ಅವಳು ತುಂಬಾ ಪ್ರೀತಿ ಮಾಡ್ತಾಯಿದ್ರು. ಅಲಿನ ಅಂತೆಲ್ಲ ಹೇಳಿ ಏನೂ ಮಾಡೋಕ್ಕಾಗಲ್ಲ. ಬರುವಾಗ ಖುಷಿ ಪಡ್ಕೋತೀವಿ, ಹೋಗುವಾಗ ಎಲ್ಲ ಮನೆಯದು ಅವಸ್ಥೆ ಇದೇ ಥರ ಇರುತ್ತೆ. ನಮ್ಮ ಮನೇಲಿಂತಲ್ಲ, ಎಲ್ಲ ಮನೆಯದು, ಯಾರದ್ದು ಮನೆಯದು ಗಂಡು ಮಕ್ಕಳೆಲ್ಲ ಹೊರಗಡೆ ಹೋಗಿ ದುಡಿತಾರೆ, ಅವ್ರ ಮನೆಯಲ್ಲಿ ಎಲ್ಲರ ಮನೇಲೂ ಇದೇ ಥರ ಇರುತ್ತೆ. ಏನು ಹೇಳೋಕ್ಕಾಗಲ್ಲ, ಅವ್ರವರು ಹೊಟ್ಟೆಪಾಡಿಗೆ ಅಂತೇಳಿ ಹೋಗಿ ದುಡಿತಾರೆ ಅಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.